ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಎಕ್ಸಾಮ್ 3 ಬರೆದುಬಿಟ್ಟು ಎಲ್ಲ ಆದಮೇಲೆ ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸರ್ ನಾವು ಬಹಳ ಬರೆದಿದ್ದೀವಿ, ನಮಗೆ ಇನ್ನೂ ಬಹಳ ಅಂಕಗಳು ಬರಬೇಕಿತ್ತು, ಕಡಿಮೆ ಮಾರ್ಕ್ಸ್ ಕೊಟ್ಟುಬಿಟ್ಟಿದ್ದಾರೆ ಅಂತ ಬಹಳ ಜನ ರಿವ್ಯಾಲ್ಯೂಯೇಷನಿಗೆ ಹಾಕಿದ್ರಿ. 2,500 ರೂಪಾಯಿ ಖರ್ಚು ಮಾಡಿದ್ರಿ, ಹೌದಲ್ವಾ? 1,500 1,600 ರಿವ್ಯಾಲ್ಯೂಯೇಷನಿಗೆ ಹಾಗೂ ಅದರ ಫೋಟೋ ಕಾಪಿ ತರಿಸಿದ್ದಕ್ಕಾಗಿ ಅದಕ್ಕೊಂದು 600 ರೂಪಾಯಿ ಖರ್ಚು ಮಾಡಿದರೆ 530, ಸುಮಾರು 2,100 200 ರೂಪಾಯಿ ಖರ್ಚು ಮಾಡಿಬಿಟ್ಟು ತಗೊಳ್ಳೋ ಎಲ್ಲರೂ ಕೂಡ ರಿವ್ಯಾಲ್ಯೂಯೇಷನಿಗೆ ಹಾಕಿದ್ರಿ. ಸಮ್ ಆಫ್ ದೆಮ್ ಟೋಟಲ್ ಹೆಂಗೆ ಫ್ರೀ ಇರುತ್ತೆ ಅಂದ್ಬಿಟ್ಟು ಏನಾದರೂ ತೊಂದರೆ ಇದ್ದಲ್ಲಿ ಅವರು ಟೋಟಲಿಗೆ ರೀಟೋಟ್ಲಿಂಗ್ ಅಂತ ಕರಿತೀವಿ, ಅದಕ್ಕೆ ಅಪ್ಲೈ ಮಾಡಿದ್ರಿ. ಹಾಗಿದ್ರೆ ರಿಸಲ್ಟನ್ನು ಎಲ್ಲಿ ಚೆಕ್ ಮಾಡ್ಕೋಬೇಕು ಏನು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ಕೊಡ್ತಾ ಈಗ ಹೋಗ್ತೇನೆ. ಬನ್ನಿ, ಈಗ ಮೊದಲನೇದಾಗಿ ನಾವು ರಿವ್ಯಾಲ್ಯೂಯೇಷನ್ ಚೇಂಜಸ್ ಡೀಟೇಲ್ಸ್, ಯಾರೆಲ್ಲ ರಿವ್ಯಾಲ್ಯೂಯೇಷನಿಗೆ ಹಾಕಿದ್ರು ಏನೆಲ್ಲ ಚೇಂಜಸ್ ಆಗಿದೆ ಅಂತ. 99% ಎಲ್ಲ ವಿದ್ಯಾರ್ಥಿಗಳಿಗೂ ಮೈನಸ್ ಮಾರ್ಕ್ಸ್ ಬಂದಿದೆ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಮೈನಸ್ ಮಾರ್ಕ್ಸ್ ಅಂದರೆ ಅರ್ಥ ಆಯ್ತಾ? ಈಗ ಯಾರಿಗೋ ಒಬ್ಬರಿಗೆ ಇಂಗ್ಲೀಷಲ್ಲಿ 24 ಹಾಕಿ ಪಾಸ್ ಮಾಡಿದರು. ಅವ್ರು ಊರೆಲ್ಲ ಹೇಳ್ಕೊಂಡು ಓಡಾಡಿದರು, ಸರ್ ನನಗೆ 35 ಬರಬೇಕು ಅಂತ. ಅಂಥವರು ರಿವ್ಯಾಲ್ಯೂಯೇಷನ್ನಿಗೆ ಹಾಕಿದಾಗ ಮತ್ತೆ -4 ಬಂದು ಫೇಲ್ ಆಗಿದ್ದಾರೆ. ಈಗ ನಾನು ನಿಮಗೆ ಮೊದಲನೆಯ ವಿಡಿಯೋ ಮಾಡಿ ಅವತ್ತೇ ನಾನು ನಿಮ್ಗೆ ತಿಳಿಸಿದೆ, ನೋಡ್ರಪ್ಪ, ಯಾರೂ ಕೂಡ ನಿಮಗೆ ವ್ಯಾಲ್ಯೂಯೇಟ್ರು ಕಡಿಮೆ ಅಂಕಗಳನ್ನು ಕೊಡಲ್ಲ, ನಿಮ್ಮ ಯೋಗ್ಯತೆಗಿಂತ ಜಾಸ್ತಿ ಮಾರ್ಕ್ಸೇ ಕೊಟ್ಟಿರ್ತಾರೆ, 1 ಅಥವಾ 2 ಅಂತ. ಆದರೂ ಕೂಡ ನೀವು ಅದೇನೋ ಹೇಳ್ತೀರಲ್ವ, ಮೋರ್ ಕಾನ್ಫಿಡೆನ್ಸ್ ಅಂತ, ಇಟ್ ವಿಲ್ ಸ್ಪಾಯ್ಲ್ ಯುವರ್ ಮಾರ್ಕ್ಸ್ ಅಂತ. ಇವತ್ತು ನಿಮಗೆ ಗೊತ್ತಾಯ್ತದು. ಎಲ್ಲದರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಇನ್ನು ಕೆಲವೊಬ್ಬರು ನೋಡಿ, ಈಗ ರಿವ್ಯಾಲ್ಯೂಯೇಷನ್ ಚೇಂಜಸ್ ಡೀಟೇಲ್ಸ್, ರಿವ್ಯಾಲ್ಯೂಯೇಷನ್ ನೋ ಚೇಂಜಸ್ ಡೀಟೇಲ್ಸ್. ನೋ ಚೇಂಜಸ್ ಡೀಟೇಲ್ಸ್ ಅಂದರೆ ಅರ್ಥ ಆಗುತ್ತಾ? ಈಗ ನಿಮಗೆ ಇಂಗ್ಲೀಷಲ್ಲಿ 20 ಬಂದಿತ್ತು ಅಥವಾ ಫಿಸಿಕ್ಸಲ್ಲಿ 30 ಬಂದಿತ್ತು, ರಿವ್ಯಾಲ್ಯೂಯೇಷನಿಗೆ ಹಾಕಿದ್ರಿ 1,600 ರೂಪಾಯಿ ಖರ್ಚು ಮಾಡಿ, 30 ಉಳಿದಿದೆ. ಅದನ್ನೇ ನಾವು ರಿವ್ಯಾಲ್ಯೂಯೇಷನ್ ನೋ ಚೇಂಜಸ್ ಡೀಟೇಲ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ಮುಖ್ಯವಾದ ವಿಷಯ ಅದೇನು ಅಂತ ಹೇಳಿದರೆ ರೀಟೋಟ್ಲಿಂಗ್ ಚೇಂಜಸ್ ಡೀಟೇಲ್ಸ್, ರೀಟೋಟ್ಲಿಂಗ್ ನೋ ಚೇಂಜಸ್ ಡೀಟೇಲ್ಸ್ ಅಂತ. ಈಗ ಟೋಟಲ್ 4 ಇದನ್ನು ಡಿವೈಡ್ ಮಾಡಿದ್ದಾರೆ. ಇದರ ಪ್ರತಿಯೊಂದು PDF ಕಾಪಿಯನ್ನು ಎಲ್ಲೂ ತಾವುಗಳು ಏನಂತೀರ ಸರ್ ಚೆಕ್ ಮಾಡಿಕೊಳ್ಳಲು ಅಥವಾ ನಿಮ್ಮ ರೋಲ್ ನಂಬರು, ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ನೋಡಿಕೊಳ್ಳಲು ಏನೂ ಇಲ್ಲ ಇದರಲ್ಲಿ. ಡೈರೆಕ್ಟಾಗಿ ಹಾಗೂ ನಿಮಗೇನು ಮೆಸೇಜ್ ಬರಲ್ಲ, ಡೈರೆಕ್ಟಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 4 PDF ಕಾಪಿಯನ್ನು ಕೊಟ್ಟಿರ್ತೇನೆ. ಯಾರು ರೀಟೋಟ್ಲಿಂಗ್ ಹಾಕಿದ್ರೋ ಅವರು ರೀಟೋಟ್ಲಿಂಗನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾರು ರಿವ್ಯಾಲ್ಯೂಯೇಷನ್ ಹಾಕಿದ್ರೋ ರಿವ್ಯಾಲ್ಯೂಯೇಷನನ್ನು ಕ್ಲಿಕ್ ಮಾಡಿಕೊಂಡು ತಾವು ಉಚಿತವಾಗಿ PDF ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ರಿಸಲ್ಟನ್ನು ನೋಡಿಕೊಳ್ಳಬಹುದು. ಅದರಲ್ಲಿ ಸುಮಾರು ಒಂದು 200-300 ಜನ ಅಪ್ಲೈ ಮಾಡಿದರು. ರೀಟೋಟ್ಲಿಂಗಿಗೆ ಮಾಡಿದವರು ಒಬ್ಬರೇ, ಆದರೆ ಏನು ಕೂಡ ಅಂಕಗಳು ಬಂದಿಲ್ಲ. ಅದರಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಧನ್ಯವಾದಗಳು. ನಮ್ಮ ಈ ಒಂದು ವಿಡಿಯೋ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟ ತಕ್ಷಣ ಕೆಳಗಡೆ ವೈಬ್ ಅಂತ ಬರುತ್ತೆ ಕಮೆಂಟ್ಸಲ್ಲಿ, ಆಯಿತಾ? ಅದನ್ನು ಸ್ವಲ್ಪ ಈ ಕಡೆ ಯಾವ ಕಡೆಗೆ ಲೆಫ್ಟ್ ಕಡೆಗೆ ಸರಿಸ್ಬಿಟ್ಟು ಅಲ್ಲಿ ಪಾಯಿಂಟ್ಸ್ ಅಂತ ಇರುತ್ತೆ, 250 ಪಾಯಿಂಟ್ಸ್ 100 ಪಾಯಿಂಟ್ಸ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಬಹಳ ಒಳ್ಳೆಯದಾಗತ್ತೆ. ನಿಮ್ಮದೇನು ದುಡ್ಡು ಹೋಗಲ್ಲ ಸರ್, ನಮ್ಮ ವಿಡಿಯೋ ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.